ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ಎರಡು ಫ್ಯಾಕ್ಟರಿ ನಿಮ್ದೊಂದಿದೆ, ಇಲ್ಲೊಂದಿದೆಯಾ? 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅನೇಕ ಪೆನ್ ಡ್ರೈವ್ಗಳು ಕೂಡ ಇದಾವೆ. ನನ್ನ ಮೇಲಾಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ನಾನು ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ. ಇವತ್ತು ಇಲ್ಲಿ ಬರ್ಲಿ, ಇವತ್ತು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಏನ್ ಹೇಳಿ ರಾಜಕೀಯ ಪಕ್ಷದಲ್ಲಿರುವಂತವರು ವಿಷಯ ಸಲುವಾಗಿ ತಮ್ಮ ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ನೋಡಿ ಯತ್ನಾಳ್ ಅವರೇ, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ನೀವು ಮಾತಾಡಿ ಕೂತ್ಕೊ. ಆಯ್ತು, ರಾಜಣ್ಣ ಅವರ ಮೇಲೆ ಆಯ್ತು, ಮತ್ತೊಬ್ಬರ ಮೇಲೆ ಆಯ್ತು. ಅವ್ರೀಗ ರಾಜ ಮಾತಾಡಿ ಆಯ್ತು. ಅವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟರಿ ನಿಮ್ದೊಂದಿದೆ, ಇಲ್ಲೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲಿ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅನೇಕ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಆಕ್ಟರ್ಸ್ಗಳು ಯಾರ್ಯಾರು, ಇವೆಲ್ಲ ಗೊತ್ತಾದ್ರೆ ಆಚೆ ಕಡೆನೂ ಸ್ವಾಗತಿಸ್ತಾರೆ. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳು ಇದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು, ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ, ಅವ್ರು ಯಾರೇ ಇರಲಿ, ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ದಯವಿಟ್ಟು ಆಯ್ತು, ಅವ್ರು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಮೇಲಾಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ನಾನು ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ. ಯಾರು ಮಾಡಿದ್ರು ಸರಿ, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ, ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ. ಒಂದಂತೂ ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ.
ನನ್ನ ಜೀವನ ಹಾಳಾಗೋಗ್ಲಿ ಸಭಾಧ್ಯಕ್ಷರೇ, ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ, ನಿಮ್ಮ ಕೈ ಮುಗಿ ಕೇಳ್ಕೊಳ್ಳಿ. ಮಾತಾಡಿ ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ನಾನು ಮಂತ್ರಿ ಆಯ್ತು, ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ. ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಆಯ್ತು, ಈಗ ಬಜೆಟ್ ಸಬ್ಜೆಕ್ಟ್ ಅಲ್ಲ. ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಿಲ್ಲಿ 50. ಆಯ್ತು, ನೀವು ಮತ್ತೆ ಮಾತಾಡಿ. ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡ್ಬೇಕು. ಆಯ್ತು, ಇದು ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು, ಮಂಜುನಾಥ್ ನೀವು ಪರಿಚಯ ಇಲ್ವೇನ್ರಿ ಅವಳು? ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ನೋಡಿ, ನೀವೀಗ ಮಾತಾಡಿ. ಆಯ್ತು, ತನಿಖೆ ನಡೀತಾ. ಇಲ್ಲಿ ಯಾಕೆ ಮಾತಾಡ್ತೀರಿ? ಇಲ್ಲೇ ಸಭೆ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀರಿ, ಯಾಕೆ ಮಾತಾಡ್ತೀರಿ? ಆಯ್ತು, ಆಯ್ತು, ಮುಂದೆ ಆಯ್ತು, ಮುಂದೆ ಈ ರೀತಿ ಮಾತಾಡ್ತದ ಇಲ್ಲ. ಆಯ್ತು, ಆಯ್ತು, ನೋಡಿ ಮಾತಾಡಿ ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ಅಲ್ಲಿ ಯಾಕೆ ನೀವು ಪರ್ಸನಲ್ ವಿಷಯ ಕಡೆ ಮಾತಾಡ್ತೀರಿ ನೀವು? ನೋಡಿ, ಆ ರೀತಿ ಮಾತಾಡಿ. ಬಜೆಟ್ ಬಗ್ಗೆ ಮಾತಾಡ್ರಿ. ಏನು ಮಾತಾಡ್ತಾರೆ? ಸಮ್ಮತಿ ಮಂಜುನಾಥ್ ಕಂಟಿನ್ಯೂ ಮಾಡಿ. ರಮೇಶ್ ಜಾರಕಿಹೊಳಿ ಜೀವನ ಮಾತಾಡಿ. ರೇವಣ್ಣನ ಮನೆ ನೋಡಿ, ಏನ್ ಬೇಕಂತ ಮಾತಾಡಿ. ಏನ್ ಮಾತಾಡ್ತೀರಿ? ಯಾವ ಶಬ್ದ ಮಾತಾಡಿ. ನೋಡಿ, ನಾನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಸರಿಯಾಗ್ತದೆ. ನಾನು ಆಯ್ತು, ಈಗ ಇದನ್ನು ಈಗ ಆಯ್ತು, ನಿಲ್ಲಿಸಿ. ಈಗ ಆಯ್ತು, ಈಗ ನೋಡಿ, ಮತ್ತೆ ಮಾತಾಡ್ಬೇಕು. ಆಯ್ತು, ಇಲ್ಲಿ ಹಾಕಿದ್ರೆ ಹೇಳ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಮಂಜುನಾಥ್ ಮಾನ್ಯ ಅಧ್ಯಕ್ಷರೇ, ಇಲ್ಲ ಯಾರು ನೀವು ಎದ್ದು ಮಾತಾಡ್ತೀರಿ? ಯಾರು ಕೊಡ್ತಾರೆ ಅವಕಾಶ? ಅವ್ರಿಗೆ ಬೇಕಾ ಅವ್ರು ಮಾತಾಡ್ತಾರೆ, ನಿಮ್ಗೆ ಬೇಕಾಗ ನೀವು ಮಾತಾಡ್ತೀರಿ, ಇವರಿಗೆ ಬೇಕಾದ ಇವರು ಮಾತಾಡ್ತಾರೆ. ಅವ್ರವ್ರು ಸರಿಯಾಗಿದೆ, ಎಲ್ಲ ಕಡೆ ಸರಿ ಆಗ್ತದೆ. ಈಗ ಇದೇ ಸಬ್ಜೆಕ್ಟ್ ಬೇಡ. ರಿಪ್ಲೈ ಮಾಡುವಾಗ ನಲ್ಲಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಸಾಮಾನ್ಯ ಸದಸ್ಯ ಅಲ್ಲ, ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು. ಇದು ಬಹಳ ಸ್ಪಷ್ಟ. ವಿರೋಧಗಳು, ವೈಷಮ್ಯಗಳು ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಒಂದ್ ನಿಮಿಷ ಸರ್, ಸಿದ್ಧಾಂತದ ಅಡಿನಲ್ಲಿ ನಡೀಲಿ. ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನು ಸೋಲಿಸುವಂತ ಪ್ರಯತ್ನಗಳು ನಡೀಲಿ. ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಕರಣಗಳು ನಡೀಲಿ. ಹನಿ ಟ್ರಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ, ಒಬ್ರು ಒಳಗೆ ಇನ್ನೊಬ್ರೊಳಗೆ ಪ್ರಭಾವಿಗಳಿದ್ದಾರೆ. ಒಬ್ರು ಸಚಿವರು ಹೇಳಿದ್ರು ಸುಮ್ಮನೆ ಕುತ್ಕೊಳ್ಳಿಕ್ ಆಗಲ್ಲ ಅಂತ. ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ, 48 ಜನ ಇದರಲ್ಲಿ ಟೀಮ್ 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ. ನಾಳೆ ಎಲ್ಲರ ಮೇಲೂ ಬರ್ಬೋದು ಮಾನ್ಯ ಅಧ್ಯಕ್ಷೆ. ಇದು ಗೌರವದ ಪ್ರಶ್ನೆ, ಇದು ರಾಜಕಾರಣ ಅಲ್ಲ. ಇದರಲ್ಲಿ ಇದು ಗೌರವದ ಪ್ರಶ್ನೆ. ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು. ರಾಜಣ್ಣನ ಪರ ಯಾರ ಜೀವನದಲ್ಲಿ ಈ ತರ ಆದ್ರೂ ಕೂಡ
ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು. ಹೆಂಗ್ ನಡೆಸ್ತಾರೆ ಹಿಂಗೆ ಎಲ್ಲರೂ ಕೂಡ ಹನಿ ಟ್ರ್ಯಾಪ್ ಅಂತಂದ್ರೆ? ಆಯ್ತು, ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ, ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ, ನಾನು ವಿರೋಧ ಮಾಡ್ತೀನಿ, ಹನಿ ಟ್ರ್ಯಾಪ್ ಮುಖಾಂತರ ಮಾಡೋಬ್ಬರು ಕಟ್ಟಿ ಹಾಕ್ತೀನಿ ಅಂತಂದ್ರೆ ಏನ್ ನಡೆಸಿದಿರಿ ನೀವು? ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ. ನೀವು ನಿನ್ನೆ 10 ಗಂಟೆ ತನಕ ನಡೆಸಿರಿ, ಇವತ್ತು 11 ಗಂಟೆ ತನಕ ಸದನ ನಡೆಸಿ, ತೊಂದರೆ ಇಲ್ಲ. ದಯಮಾಡಿ ಗೃಹ ಸಚಿವರು ಉತ್ತರ ಕೊಡಿ. ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಅಂತ ಹೇಳಿ ಆಗಲ್ಲ. ಸದನ ನಡೀತಾ ಇದೆ, ನೀವು ರಾತ್ರಿ 12 ಗಂಟೆ ತನಕ ಸದನ ನಡೆಸಿ. ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ, ಉತ್ತರ ಕೊಡಿ. ರಾಜ್ಯದ ಇನ್ನೂ ಸ್ವಲ್ಪ ಬೆಳಚಲ್ಲಿ 48 ಜನ ಯಾರ್ಯಾರಾಗಿದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಯಾರಿಗಾಗಿದೆ, ನಿಮ್ಮ ಪಾರ್ಟಿಯಲ್ಲಿ ಯಾರಿಗಾಗಿದೆ, ಒಂದ್ಸರಿ ಗೊತ್ತಾಗ್ಲಿ ಬನ್ನಿ ಏನೇನಾಗಿದೆ ಏನು ಅದು ಯಾರಿದ. ಆಯ್ತು, ಈಗ ಬಜೆಟ್ ಮುಗಿಸ್ತೀವ್ರೆ, ಯಾರಿಗೋಸ್ಕರ ಬರ್ತದೆ?